ಪ್ರಭು ಶ್ರೀರಾಮಚಂದ್ರ ಎಲ್ಲರಿಗೂ ಸದ್ಬುದ್ಧಿಯನ್ನು ಕರುಣಿಸಲಿ ಅಂತ ಹೇಳಿ ಪ್ರಾರ್ಥಿಸ್ತೇನೆ. ಯೋಗ ಭಾರತೀಯ ಜನತಾ ಪಾರ್ಟಿಯ ಸಂಸ್ಥಾಪನಾ ದಿನವೂ ರಾಮನವಮಿಯ ದಿನವೇ ಕೂಡಿ ಬಂದಿದೆ. ನಮ್ಮ ಪಕ್ಷಕ್ಕೆ 45 ವಸಂತಗಳು ಪೂರ್ಣವಾಗಿ 46ನೇ ಜನ್ಮದಿನದ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಕೇವಲ 2 ಸಂಸದರಿಂದ ಅತಿ ಹೆಚ್ಚು ಸಂಸದರನ್ನು ಹೊಂದಿರತಕ್ಕಂಥ 6ನೇ ಬಾರಿ ಪ್ರಧಾನಮಂತ್ರಿಯಾಗಿ ಅಟಲ್ಜಿ ಮತ್ತು ನರೇಂದ್ರ ಮೋದಿಯವರು ಪ್ರಮಾಣ ವಚನ ಸ್ವೀಕರಿಸಿದಂಥ ಅತಿ ಹೆಚ್ಚು ಸದಸ್ಯರನ್ನು ಹೊಂದಿರತಕ್ಕಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ನಮ್ಮ ಪಕ್ಷಕ್ಕೆ ಮಾಲೀಕರು ಕಾರ್ಯಕರ್ತರೇ ಮಾಲೀಕರು. ಧ್ಯೇಯನಿಷ್ಠ ಕಾರ್ಯಕರ್ತನೇ ನಮ್ಮ ಪಕ್ಷದ ನಿಜವಾದ ಮಾಲೀಕ. ಕಾರ್ಯಕರ್ತನ ಆಶಯವೇ ಎಲ್ಲರ ಆಶಯವಾಗಲಿ. ಯಾರ್ಯಾರು ಪಕ್ಷ ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಎಲೆಮರೆಯ ಕಾಯಿಗಳ ರೀತಿಯಲ್ಲಿ ಕೆಲಸ ಮಾಡಿ ತಮ್ಮ ಬದುಕನ್ನೇ ಸಮರ್ಪಿಸಿದಂಥ ಎಲ್ಲರಿಗೂ ಈ ಸಂದರ್ಭದಲ್ಲಿ ಕೃತಜ್ಞತೆಯಿಂದ ಸ್ಮರಿಸಿ, ಜಾತೀಯತೆಯ ವಿರುದ್ಧ ಹಿಂದುತ್ವದ ಜಯವಾಗಲಿ, ಸ್ವಜನ ಪಕ್ಷಪಾತದ ವಿರುದ್ಧ ನಿಸ್ವಾರ್ಥದ ರಾಜಕಾರಣ ಗೆದ್ದು ಬರಲಿ, ವ್ಯಕ್ತಿನಿಷ್ಠೆಗಿಂತ ಪಕ್ಷನಿಷ್ಠೆ ಶ್ರೇಷ್ಠವಾಗಲಿ, ಭ್ರಷ್ಟಾಚಾರ ಸೋಲಲಿ, ಪ್ರಾಮಾಣಿಕತೆ ಗೆಲ್ಲಲಿ, ಅಸ್ಪೃಶ್ಯತೆ ಮುಕ್ತ ಆತ್ಮನಿರ್ಭರ ಭಾರತ ನಿರ್ಮಾಣವಾಗಲಿ, ಅಧಿಕಾರ ರಾಷ್ಟ್ರ ನಿರ್ಮಾಣದ ಸಾಧನವಾಗಲಿ, ಭಾರತೀಯ ಜನತಾ ಪಾರ್ಟಿಗೆ ಬಲ ಬರಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಆಶಯವನ್ನು ವ್ಯಕ್ತಪಡಿಸ್ತೇನೆ. ಸಾಯಿಸಿ ರಾಜಕಾರಣ ಮಾಡೋದು ಕಾಂಗ್ರೆಸ್ನ ನೀತಿ. ಅವ್ರಿಗೆ ಕೇಳ್ತೇನೆ, ನೀವು ಗುತ್ತಿಗೆದಾರ ಸಂತೋಷ್ ವಿಷಯದಲ್ಲಿ ರಾಜಕಾರಣ ಮಾಡಿದ್ರಲ್ಲ, ಅಲ್ಲೇನು ರಾಜಕಾರಣ ಮಾಡಿದ್ರಿ ನೀವು? ರೋಹಿತ್ ವೇಮುಲ ವಿಷಯದಲ್ಲಿ ಅಪಪ್ರಚಾರ ಮಾಡಿದ್ರಲ್ಲ, ಅದ್ಯಾವ ಸೀಮೆ ರಾಜಕಾರಣ ನಿಮ್ದು? ಮೌತ್ಕಾ ಸೌದಾಗರ್ ಅಂತ ಹೇಳಿ ಸುಳ್ಳು ಆರೋಪವನ್ನು ನಿಮ್ಮ ನಾಯಕಿ ಮಾಡಿದ್ರಲ್ಲ, ಅದಕ್ಕೆ ತೆತ್ತ ಬೆಲೆ ಮರ್ತಿದ್ದೀರಾ ನೀವು? ಈಗಲೂ ಅಪಪ್ರಚಾರ ಮಾಡ್ತೀರಿ. ಗಾಂಧಿ ಹತ್ಯೆಗೂ RSSಗೂ ಸಂಬಂಧ ಇಲ್ಲ ಅಂತ ನಿಮ್ಮ ನೆಹರು ನೇಮಕ ಮಾಡಿದ ಆಯೋಗವೇ ವರದಿ ಕೊಟ್ಟ ಮೇಲುವೆ ಸುಳ್ಳನ್ನೇ ಉಸಿರಾಗಿಸ್ಕೊಂಡಿರೋ ನೀವು ಗಾಂಧಿ ಹತ್ಯೆ ಆರೋಪವನ್ನು ಇವತ್ತಿಗೂ RSS ತಲೆ ಮೇಲೆ ಕಟ್ತಿರಲ್ಲ. ನಾಚಿಕೆ ಆಗಲ್ಲ ನಿಮಗೆ? ಸುಳ್ಳು ಆರೋಪ ಮಾಡಿ ರಾಜಕಾರಣ ಮಾಡ್ತಿರೋರು ನೀವು, ಸಾವಿಗೆ ನ್ಯಾಯ ಕೇಳ್ತಿರೋ ನಾವು. ವಿನಯ್ ಸೋಮಯ್ಯ ಡೆತ್ ನೋಟ್ ಬರೆದಿರೋ ಸುಳ್ಳ? ಇದೇ ಜಾಗದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ಇದ್ದಿದ್ರೆ ಹೀಗೆ ಬಾಯಿ ಮುಚ್ಚಿಕೊಂಡು ಬಾಯಿ ಬಂದಂತೆ ಕಾಂಗ್ರೆಸ್ಸಿಗರು ಮಾತಾಡ್ತಿದ್ರ? ಪಾತ್ರ ದಾರಿಗಳು ಬದಲಾಗಿದ್ರೆ ಆಡಳಿತ ಪಕ್ಷ ಬಿಜೆಪಿ ಶಾಸಕನ ಮೇಲೆ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಹೀಗೆ ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಏನ್ ಮಾಡ್ತಿದ್ರಿ ನೀವು? ಆಕಾಶ ಭೂಮಿ ಒಂದು ಮಾಡ್ತಿದ್ರೋ ಇಲ್ವೋ ನೀವು? ನಾವು ನ್ಯಾಯ ಕೇಳ್ತಾ ಇದ್ದೀವಿ. ವಿನಯ್ ಸೋಮಯ್ಯನ ಸಾವಿಗೆ ನ್ಯಾಯ ಬೇಕು. ಕಾನೂನಿಗಿಂತ ದೊಡ್ಡವನು ಯಾರೂ ಇಲ್ಲ. FIR ದೂರು ಕೊಟ್ಟರು ಕೂಡ FIR ದಾಖಲಿಸಲ್ಲ ಅಂತ ಹೇಳಿದೆ. ನಾಚಿಕೆ ಇಲ್ಲ ನಿಮಗೆ? ವಿಧಾನ ಪರಿಷತ್ನಲ್ಲಿ ನಡೆದಿದೆ ಅಂತ ಹೇಳಿ ಒಂದು ಸುಳ್ಳು ದೂರು ಕೊಟ್ಟು ನನ್ನನ್ನು ಅರೆಸ್ಟ್ ಮಾಡಿಸ್ತಿದ್ದೀರಿ ನೀವು, ರಾಜಕಾರಣ ಮಾಡಿದವರು ನೀವು. ಈಗ ಕುಟುಂಬಸ್ಥರು ದೂರು ಕೊಟ್ಟರೆ FIR ದಾಖಲಿಸಲ್ಲ. ಎಷ್ಟು ದಿನ ನಿಮ್ಮ ಈ ರೀತಿ ಸರ್ವಾಧಿಕಾರದ ಆಡಳಿತ ನಡೆಯುತ್ತೆ? ಎಷ್ಟು ದಿನ ಈ ಸೊಕ್ಕಿನ ಆಡಳಿತ ನಡೆಯುತ್ತೆ? ಜನ ಎಲ್ಲವನ್ನೂ ನೋಡ್ತಿರ್ತಾರೆ, ಸೊಕ್ಕಿಳಿಸುವಂತ ಕೆಲಸ ಮಾಡ್ತಾರೆ. ನೀವು ಬಚಾವಾಗಿರ್ಬೋದು,
ಡಿ.ಕೆ. ರವಿ ಪ್ರಕರಣದಲ್ಲಿ ಬಚಾವಾಗಿರ್ಬೋದು, ಒಬ್ಬ ಡಿವೈಎಸ್ಪಿ ಗಣಪತಿ ಆತ್ಮಹತ್ಯೆಯಲ್ಲಿ ಬಚಾವಾಗಿರ್ಬೋದು. ಆದ್ರೆ ಕರ್ಮ ನಿಮ್ಮ ಹಿಂದ್ಗಡೆ ಬೆನ್ಬಿಡದೆ ಕಾಡ್ತಾ ಇರುತ್ತೆ. ಆ ಕರ್ಮದ ಫಲನ ಅನುಭವಿಸಲೇಬೇಕಾಗತ್ತೆ. ಕಾನೂನಿನ ಕಣ್ಣಿನಿಂದ ತಪ್ಪಿಸ್ಕೋಬಹುದು, ಆದ್ರೆ ಕರ್ಮದ ಕಣ್ಣಿನಿಂದ ತಪ್ಪಿಸ್ಕೊಳಕ್ ಆಗಲ್ಲ. ಆ ಕರ್ಮ ನಿಮ್ಮನ್ನು ಕಾಡೇ ಕಾಡುತ್ತೆ. ಅಂದ್ರೆ ಅವ್ರ ಪಕ್ಷದವ್ರು ಏನು ಮಾಡಿದ್ರು ಬಾರಕೋನ್ ಮಾಫ್. ಅವರ ಪಕ್ಷದವ್ರು ಏನು ಮಾಡಿದ್ರು ಬಾರಕೋನ್ ಮಾಫ್. ಸಂವಿಧಾನ ಅವ್ರ ಮುಗಿನ ನೇರಕ್ಕೆ ಅರ್ಥೈಸೋದು, ಕಾನೂನನ್ನ ಅವ್ರ ಮುಗಿನ ನೇರಕ್ಕೆ ಅರ್ಥೈಸೋದು. ಬೇರೆಯವ್ರ ತಪ್ಪು ಮಾತ್ರ ತಪ್ಪು, ಬೇರೆಯವ್ರು ತಪ್ಪು ಮಾಡದೇ ಇದ್ರು ತಪ್ಪು. ಇವರು ಮಾಡಿದ್ದೆಲ್ಲ ಸರಿ. ವರದಿಯನ್ನ ಎರಡನೇ ಒಂದು ಮಧ್ಯಂತರ ವರದಿಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಕೋವಿಡ್ ವಿಚಾರದಲ್ಲಿ ಆದಂತ ಒಂದಷ್ಟು ಹಗರಣವನ್ನ ಈಗ ಮತ್ತೆ ತಪ್ತಾ ಇದೆ. 2 ವರ್ಷ ಆಯ್ತಲ್ರಿ ಸರ್ಕಾರ ಬಂದು. ಎಷ್ಟು ಜನರ ಮೇಲೆ FIR ಹಾಕಿದ್ದಾರೆ? ಎಷ್ಟು ಅಕ್ರಮ ಹಣವನ್ನು ವಸೂಲಿ ಮಾಡಿದ್ದಾರೆ? ಚುನಾವಣೆಗೆ ಮುಂಚೆ ಭಾಷಣ ಮಾಡಿದ್ರಲ್ವಾ, ನಾವು ಗ್ಯಾರಂಟಿ ಯೋಜನೆಗೆ ಹಣವನ್ನ 40% ಕ್ರೋಢೀಕರಿಸಿಯೇ ಕೊಡ್ತೀವಿ ಅಂತ ಹೇಳಿ. ಈಗ ದಿನ ಬೆಳಗಾದ್ರೆ ಒಂದೊಂದು ಬೆಲೆ ಏರಿಕೆ ಮಾಡ್ತಾ ಇದಾರಲ್ಲ, ನಾಚಿಕೆ ಆಗಲ್ಲ ಇವರಿಗೆ? ಎಲ್ಲಿ ಕ್ರೋಢೀಕರಿಸಿದ್ದು? ಎಲ್ಲೋಯ್ತು ಕ್ರೋಢೀಕರಿಸೋದು? ಎಲ್ಲೋಯ್ತು ಕ್ರೋಢೀಕರಿಸಿದ್ದು? ದಿನ ಬೆಲೆ ಏರಿಕೆ ಬರೆ ಎಳಿತಾ ಇದ್ದೀರಲ್ಲ, ಬೆಲೆ ಏರಿಕೆ ಬರೇನಾ? ಇನ್ಯಾವ್ದು ಬಿಟ್ಟಿದ್ದೀರಿ ಬೆಲೆ ಏರ್ಸೋದು? ನೀವು ಎಲ್ಲ ಬೆಲೆ ಏರ್ಸಾಯ್ತು, ಇನ್ಯಾವ್ದು ಉಳ್ಕೊಂಡಿದೆ ನಿಮಗೆ? ಎಲ್ಲಿ ನಿಮ್ಗೆ ಕ್ರೋಢೀಕರಿಸಿದ್ದು? ಈಗ ನೀವು ಕ್ರೋಢೀಕರಿಸ್ತಾ ಇದ್ದೀರಿ 60% 70% ಏರ್ಸ್ಕೊಂಡು. ನಿಮ್ಮ ಮನೇಲಿ ಕೂಡಿಡ್ತಾ ಇದ್ದೀರಿ ಅಷ್ಟೇ. ಎಲ್ಲರೂ ಅಂಗಡಿ ಬಾಗಿಲು ತಿಕ್ಕೊಂಡಿದ್ದೀರಿ. ಅಂಗಡಿ ಬಾಗಿಲು ತಗೊಳ್ದೇ ಇರುವಂತ MLA, ರೂಲಿಂಗ್ ಪಾರ್ಟಿ MLA ಯಾರಿದ್ದಾನೆ? ಮಂತ್ರಿ ಯಾರಿದ್ದಾನೆ ಹೇಳ್ರಿ? ಅಂಗಡಿ ಬಾಗಿಲು ತಕ್ಕೊಂಡಿಲ್ಲ ಅನ್ನುವಂತ ಒಬ್ಬ MLA ಕಾಂಗ್ರೆಸ್ ಪಾರ್ಟಿಯ, ಒಬ್ಬ ಮಂತ್ರಿ ಕಾಂಗ್ರೆಸ್ ಪಾರ್ಟಿಯ ಹೆಸರು ಹೇಳ್ರಿ. ಅವ್ರಿಗೆ ಗಾಂಧಿ ಪುರಸ್ಕಾರ ಕೊಡೋಣ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವರು ಸೇರಿ. ಅಂಗಡಿ ಬಾಗಿಲು ತೆಗೆದುಕೊಳ್ಳದೆ ಇರತಕ್ಕಂತ ಒಬ್ಬ ಮಂತ್ರಿ, ಮುಖ್ಯಮಂತ್ರಿ, ಕಾಂಗ್ರೆಸ್ MLA ಹೆಸರು ಹೇಳಿ. DKಶಿ ಅವರ ಮೇಲೆ ಕುಮಾರಸ್ವಾಮಿ ಅವರು ಗಂಭೀರ ಆರೋಪ ಮಾಡಿದರು. ಕಬ್ಬಿಣದ ಅದಕ್ಕೆ ಸಂಬಂಧಪಟ್ಟಂತೆ ಸುಮಾರು ಟನ್ ಗಟ್ಟಲೆ ನನ್ನ ಹತ್ರ ದಾಖಲಾತಿ ಇದೆ, ಕಬ್ಬಿಣದ ಫ್ಯಾಕ್ಟರಿಗೆ ಸಂಬಂಧಪಟ್ಟಂತೆ ಏನೂ ಅಕ್ರಮ ಮಾಡಿಲ್ಲ, ನನ್ನ ಸಂಬಂಧ ಇಲ್ಲ ಅಂತ DKಶಿ ಹೇಳಿದರು. ಆದರೆ ಟನ್ ಗಟ್ಟಲೆ ನನ್ನ ಹತ್ರ ದಾಖಲೆ ಇದೆ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ. ಒಬ್ಬರು ಕೇಂದ್ರ ಸಚಿವರು, ಇನ್ನೊಬ್ಬರು ರಾಜ್ಯದ ಉಪಮುಖ್ಯಮಂತ್ರಿಗಳು. ಆಪಾದನೆ ಬಂದವರು ಪರೀಕ್ಷೆಗೊಳಪಡಬೇಕು. ಆಪಾದನೆ ಮಾಡಿದವರು ರಾಜ್ಯದ ಹಿತದೃಷ್ಟಿಯಿಂದ ಕಾನೂನಿನ ಕುಣಿಕೆಯಿಂದ ತಪ್ಪಿಸಿಕೊಳ್ಳದಂತೆ ನೋಡ್ಕೊಳ್ಬೇಕು. ಮತ್ತೆ ನಾನು ರೈತನ ಮಗ, ನಮ್ದು ಆಲಿಗೆಡ್ಡೆ ಅಲ್ಲ, ಕಾಫಿ ತೋಟ. ಕಾಫಿ ತೋಟದಲ್ಲೇ ನಾವು ಚಿನ್ನ ಬೆಳೆಯಕ್ಕಾಗಲಿಲ್ಲ. ಆಲೂಗೆಡ್ಡೆ ಬೆಳೆದು ಚಿನ್ನ ಹೆಂಗ್ ಬೆಳೆದ್ರು ಅನ್ನೋದನ್ನ, ಆ ಫಾರ್ಮುಲಾನ ನಮ್ಮ ನಾಡಿನ ರೈತರಿಗೆ ಕೊಡಿ ಅಂತ ನಾನು ಬಹಳ ವರ್ಷದಿಂದ ಕೇಳ್ತಾ ಇದ್ದೀನಿ. ವಿಧಾನಸೌಧದಲ್ಲೂ ಕೇಳಿದೆ, ಅದು ಹೆಂಗೆ ಆಲೂಗೆಡ್ಡೆ ಹಾಕಿ ಚಿನ್ನ ಬೆಳೆಯುವಂತ ಫಾರ್ಮುಲಾ ನಾಡಿನ ರೈತರಿಗೆಲ್ಲ ಕೊಡಿ. ರೈತರೆಲ್ಲ ನಿಮ್ಮ ಫೋಟೋನೇ ಇಟ್ಕೊಂಡು ಪೂಜೆ ಮಾಡ್ತಾರೆ ಅಂತ ಹೇಳಿದೆ. ವಿಧಾನಸೌಧದಲ್ಲಿ ಕೇಳಿದ್ರು ಉತ್ತರ ಇಲ್ಲ. ನಿಮ್ಮ ಮೂಲಕ ಕೇಳ್ತಾ ಇದ್ದೀನಿ, ನೀವು ಅವ್ರನ್ನ ಕೇಳಿ, ಯಾವ ಫಾರ್ಮುಲಾ ಅದು? ಎತ್ತಿನ ಗಾಡಿಯಿಂದ ಪ್ರೈವೇಟ್ ಜೆಟ್ನಲ್ಲಿ ಹೋಗುವಂತ ಫಾರ್ಮುಲಾ ಯಾವುದು? ಯಾವ ನಮೂನೆ ಆಲೂಗಡ್ಡೆ ಬೆಳೆದಿದ್ರಿ? ಅದ್ರ ವೆರೈಟಿ ಯಾವುದು? ಅದು ಬೆಳೆದಾಗ ಎಷ್ಟು ದಿನದ ನಂತರ ಚಿನ್ನ ಆಗುತ್ತದು? ಆ ಚಿನ್ನ ಆಗಬೇಕು ಅಂದ್ರೆ ಅಧಿಕಾರವೇ ಇರಬೇಕಾ? ಅಧಿಕಾರ ಇಲ್ಲದೆ ಇದ್ರೆ ಭೂಮಿಲಿ ಬೆಳೆ ಬರಲ್ವಾ? ಅಧಿಕಾರ ಇದ್ದಾಗ ಮಾತ್ರ ನಿಮ್ಮ ಭೂಮಿನಲ್ಲಿ ಚಿನ್ನದ ಆಲೂಗಡ್ಡೆ ಬೆಳಿತೀರಾ? ಈ ಎಲ್ಲ ಫಾರ್ಮುಲಾ ಕೊಡಿ ಅಂತ ಕೇಳ್ತಾನೆ ಇದ್ದೀನಿ, ಇನ್ನೂ ಕೊಟ್ಟಿಲ್ಲಪ್ಪ.
ಈಗ ಸ್ಮಾರ್ಟ್ ಮೀಟರ್ನೇ ಬಿಟ್ಟಿಲ್ಲ, ಕಸ ಬಿಡ್ತಾರೇನ್ರಿ? ಕಸ ಬಿಡ್ತಾರ? ನೀವು ಗಾಯಾಳುಗಳು ಸರ್ಟಿಫಿಕೇಟ್ ರೇಟ್ನೇ 250% ಜಾಸ್ತಿ ಮಾಡಿದ್ದಾರೆ. ಊಂಡ್ ಸರ್ಟಿಫಿಕೇಟು ಅದನ್ನ ರೇಟೇ ಜಾಸ್ತಿ ಮಾಡಿದ್ದಾರೆ. ಡೆತ್ ಸರ್ಟಿಫಿಕೇಟ್ ರೇಟೇ ಜಾಸ್ತಿ ಮಾಡಿದ್ದಾರೆ. ಪೋಸ್ಟ್ ಮಾರ್ಟಮ್ ರೇಟ್ನು ಒಂದು ಜಾಸ್ತಿ ಮಾಡಿಬಿಟ್ರೆ ಇನ್ನು ಸಾಯಕ್ಕೂ ಹೆದರ್ಬೇಕು, ಎಲ್ರಿಗೂ ಅದಕ್ಕೂ ಹೆದರ್ಬೇಕು ಸಾಯಕ್ಕೆ. ಕುಮಾರಸ್ವಾಮಿ ಅವರು ಡೆಲ್ಲಿಯಿಂದ ಬಂದು ಈ ಅಕ್ರಮ ನೋಡ್ಬೇಕಾಗಿತ್ತ? ಬಿಜೆಪಿ ರಾಜ್ಯ ಬಿಜೆಪಿ ನಾಯಕರಿಗೆ ಈ ಅಕ್ರಮ ಕಾಣಿಸ್ತಾ ಇಲ್ಲ? ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹೀಗೆ ಹೇಳಕ್ಕಾಗಲ್ಲ. ಏನಾಗ್ತಾ ಇದೆಯೋ ಅದು ಸಾಕ್ಷಿ ಸಮೇತ ಹೊರಗೆ ಬರಲಿ ಅಂತ ಆಶಿಸ್ತೀನಿ. ಮತ್ತೆ ಗುಟ್ಟು ರಟ್ಟಾದ್ರೆ ನಾಡಿನ ಜನ ಎಲ್ಲ ಹಾಡು ಹೊಗಳ್ತಾರ ಇಲ್ವೋ? ಈಗ ನೀವು ಈ ರಿಪೋರ್ಟ್ರು ಕ್ಯಾಮ್ರಾಮನ್ ಎಲ್ಲ ಬಿಟ್ಟು ಅದೇ ಆಲಿಗೆಡ್ಡೆ ವೆರೈಟಿ ತಗೊಂಡೋಗಿ ಭೂಮಿನ ಹೋಗಿ ಬೇಸಾಯ ಮಾಡಕ್ಕಲ್ವಾ? ನೀವು ಬೆಳಿತೀರಿ, ಇದು ಯಾಕೆ ಬೇಕಪ್ಪ ಈ ಬದುಕು, ನಾನು ಹೋಗಿ ಆಲಿಗೆಡ್ಡೆ ವೆರೈಟಿ ತಗೊಂಡೋಗಿ ಅದನ್ನೇ ಹಾಕಿಬಿಡ್ತೀನಿ ಅಂತ ಹೇಳಿ. ಬಟ್ ಒಂದೇನು ಅಂದರೆ ಅದು ರೂಲಿಂಗಲ್ಲಿ ಇದ್ದಾಗ ಮಾತ್ರ ಚಿನ್ನ ಆಗೋದು, ಅಪೋಸಿಷನ್ ಇದ್ದಾಗ ಚಿನ್ನ ಆಗಲ್ಲ. ಅಧಿಕಾರಕ್ಕೆ ಬಂದಾಗ ಮಾತ್ರ ಅದು ಆಲಿಗೆಡ್ಡೆ ಬಿತ್ತನೆ ಮಾಡಿದಾಗ ಚಿನ್ನ ಆಗೋದು, ಇಲ್ಲದೇ ಆಗಲ್ಲ. ಸರ್, ನಿನ್ನೆ ರಾತ್ರಿ BTM ಲೇಔಟಲ್ಲಿ ಒಂದು ಮೊಲೆಸ್ಟೇಷನ್ ಆಗಿದೆ ಸರ್. ಹೆಣ್ಮಕ್ಳನ್ನ ಎಳೆದು ಮುಚ್ಚಿಕೊಟ್ಟು ಯಾರು ಒಂದು ನೋಡ್ರಿ, ಏನಾಗಿದೆ ಮೆಸೇಜ್ ಏನು ಕೊಡ್ಬೇಕು ಅದು ಕೊಡ್ತಾ ಇಲ್ಲ. ಈಗ ಅಣ್ಣನ ಎದುರುಗಡ್ಲೆ ತಂಗಿನ ಕರ್ಕೊಂಡೋಗಿ ಅತ್ಯಾಚಾರ ನಡೆಸ್ತಾರೆ. ವಿದೇಶಿ ಮಹಿಳೆಯ ಮೇಲೆ ಗ್ಯಾಂಗ್ ರೇಪ್ ನಡೆಯುತ್ತೆ. ಬಸ್ ನಿಲ್ದಾಣದಲ್ಲಿ ಬಸ್ ಕಾಯ್ತಿದ್ದವ್ರ ಮೇಲೆ ಅತ್ಯಾಚಾರ ನಡೆಯುತ್ತೆ. ಆ ಪಾಪಿಗಳು ಎನ್ಕೌಂಟರ್ ಮಾಡಿದ್ರೆ ಅವರ ಹೆತ್ತಪ್ಪ ಹೆತ್ತಮ್ಮನೂ ಕೂಡ ದುಃಖ ಪಡಲ್ರಿ. ಎನ್ಕೌಂಟರ್ ಮಾಡಿ ಮೆಸೇಜ್ ಕೊಡ್ಬೇಕಲ್ವಾ? ಆಗ ಭಯ ಬೀಳುತ್ತೆ. ಈಗ ಭಯ ಯಾರಿಗಿದೆ?